ಹಲೋ, ಎಲ್ರಿಗೂ ನಮಸ್ಕಾರ. ಒಂದು ಹಿತಿಗೆ ಬೆಳೆಯಲ್ಲಿ ಒಂದು ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇವಾಗಿನ ಸೀಸನಲ್ಲಿ, ಅವರೆಕಾಯಿ ಸೀಸನಲ್ಲಿ ನಾವು ಅವರೆಕಾಯಿಂದ ಏನೇನು ಮಾಡ್ಬೋದು, ಎಲ್ಲ ಥರದ್ದು ಮಾಡಿದ್ರೇ ಚೆಂದ ಮತ್ತು ಅಷ್ಟೇ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿಂತಾ ಇದೆ. ಸೀಸನ್ ಬಂದರೆ ಸಾಕು, ನಮಗೆ ಅವರೆಕಾಯಿ ಸೀಸನ್ನು ಇಷ್ಟಪಡದೇ ಇರುವಂಥ ಜನನೇ ಇಲ್ಲ. ಅಷ್ಟು ಚೆನ್ನಾಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತುಂಬ ವೆರೈಟೀಸ್ ಮಾಡ್ಬೋದು. ಈಗಿಲ್ಲಿ ನಾನು ಒಂದು ಹಿತಿಗೆ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಮಸಾಲೆದಕ್ಕೆ ಹುರ್ಕೊಳ್ತೀನಿ. ಈಸಿಯಾಗಿ ಮಾಡುವಂಥದ್ದು ಒಂದು ಪಾಟ್ ರೆಸಿಪಿ. ಬ್ರೇಕ್ಫಾಸ್ಟ್ಗೆ ಯಾವುದಕ್ಕೆ ಬೇಕಾದ್ರೂ ನೀವು ಮಾಡ್ಕೋಬೋದು. ಲಂಚು, ಬ್ರೇಕ್ಫಾಸ್ಟು, ಡಿನ್ನರು ಎಲ್ಲದಕ್ಕೂ ಸೂಟ್ ಆಗುತ್ತೆ. ಇಲ್ಲಿ ನಾನು ಬಾಣಲಿಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 1 ದಪ್ಪ ಈರುಳ್ಳಿನ ಹಚ್ಚಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಇಂಚಷ್ಟು ಚಕ್ಕೆ, ಒಂದು 4 ಲವಂಗ, ಒಂದು ಏಲಕ್ಕಿ, 1-2 ಹಸಿಮೆಣ್ಸಿನ್ಕಾಯಿ, 1 ಇಂಚಷ್ಟು ಶುಂಠಿ ಅದು ಕೂಡ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ. ಡೈರೆಕ್ಟಾಗೂ ಹಾಕ್ಕೊಂಡು ರುಬ್ಕೋಬೋದು. ಆದರೆ ಸ್ವಲ್ಪ ಫ್ರೈ ಮಾಡಿ ನಾವು ಹಾಕೋದ್ರಿಂದ ಸಾಂಬಾರು ಒಳ್ಳೆ ಟೇಸ್ಟ್ ಇರುತ್ತೆ, ಒಳ್ಳೆ ರುಚಿನೂ ಸಿಗುತ್ತೆ ನಮಗೆ. ಇಲ್ಲಿ ನಾನು 1 ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಬೇಡ, 1 ಸ್ಪೂನ್ ಸಾಕು. ತುಂಬ ಗ್ರೇವಿ ಎಲ್ಲ ಜಾಸ್ತಿ ಬೇಕು, ಸಾಂಬಾರು ಜಾಸ್ತಿ ಬೇಕು ಅಂದಾಗ ನೀವು ಬೇಕಾದ್ರೆ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೋಬೋದು, ಇಲ್ಲಾಂದರೆ 1 ಸ್ಪೂನ್ ಸಾಕು. ಅರ್ಧ ಹೋಳು ತೆಂಗಿನಕಾಯಲ್ಲಿ ಅರ್ಧ ಭಾಗ ಮಾತ್ರ ನಾನು ಹಾಕ್ಕೊಂಡಿದ್ದೀನಿ, ಅಂದರೆ 1/4 ಭಾಗ ತೆಂಗಿನಕಾಯಿ ತುರಿನ ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನಷ್ಟು ಹುರ್ಗಡ್ಲೆ. ಇದೆಲ್ಲ ನಿಮಗೆ ಸಾರು ತಿಕ್ನೆಸ್ ಕೊಡುತ್ತೆ, ಅದಕ್ಕೋಸ್ಕರನೇ ಹಾಕ್ತಿರೋದು. ಅದೇ ಜಾಸ್ತಿ ಹುರ್ಗಡ್ಲೆ ಕೂಡ ಹಾಕೋಕ್ಕೆ ಹೋಗಬಾರ್ದು. 2-3 ಸ್ಪೂನ್ ಸಾಕು ನಮಗೆ. ಗಸಗಸೆ ಯಾವಾಗ ಬಿತ್ತೋ ನಿಮಗೆ ಹೆಚ್ಚು ಕಡಿಮೆ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ. ಇದನ್ನೆಲ್ಲ ಒಂದು 2 ನಿಮಿಷ ಹುರ್ಕೊಳ್ತಾ ಇರಬೇಕು. ಹಾಗೆಯೇ ಅದ್ರ ಜೊತೆಗೆ 1 ದಪ್ಪ ಟೊಮೊಟೊ ಹಾಕ್ಕೊಂಡಿದ್ದೀನಿ, ಅಂದರೆ ಮೀಡಿಯಮ್ ಸೈಜ್ ಇರೋದು. ಇದನ್ನು ಕೂಡ 1 ನಿಮಿಷ ನಾವು ಹುರ್ಕೊಳ್ತಾ ಇರಬೇಕು. ಸ್ವಲ್ಪ ಟೊಮೊಟೊ ಕೂಡ ಎಲ್ಲ ಮೆತ್ತಗಾಗತ್ತೆ. ಸಣ್ಣಕ್ಕೆ ಹಚ್ಚಾಕಿದ್ರೂ ಆಯಿತು, ನಾನು ಸ್ವಲ್ಪ ದಪ್ಪಕ್ಕೆ ಹಚ್ಚಾಕ್ಬಿಟ್ಟಿದ್ದೀನಿ. ಮತ್ತು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದೆಲ್ಲ ಉರಿತಾ ಆದಮೇಲೆ ನಾವು ಸ್ಟವ್ ಆಫ್ ಮಾಡ್ಕೊಂಬಿಡಬೇಕು. ಯಾಕೆಂದರೆ ಗಸಗಸೆ ಸೀದೋಗಿಬಿಡತ್ತೆ. ತಕ್ಷಣ ನಾವು ಸ್ಟವ್ ಆಫ್ ಮಾಡ್ಕೋಬೇಕು. ಸ್ಟವ್ ಆಫ್ ಮಾಡಿಕೊಂಡು ಅದಕ್ಕೆ ನಾನು ಸ್ವಲ್ಪ ತಣ್ಣಗಾದಮೇಲೆ, ಬಿಸಿ ಕಮ್ಮಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಒಂದು ಸಾಂಬಾರು ಪುಡಿ, ಒಂದು 2.5 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಮನೇಲಿ ನೀವು ಯಾವುದು ಸಾರಿಗೆ ಯೂಸ್ ಮಾಡ್ತೀರೋ ಅದನ್ನೇ ಪುಡಿ ಹಾಕ್ಕೊಳ್ಳಿ. 1 ಸ್ಪೂನು ಧನಿಯಾದ ಪುಡಿ. ಇದಿಷ್ಟನ್ನು ನಾನು ತಣ್ಣಗಾದಮೇಲೆ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನಾನು ಇಲ್ಲೇನು ಮಾಡಿದೆ ಅಂದರೆ ಬಾಣಲಿ ನಾವು ಹುರಿದಿದ್ದು ಸ್ವಲ್ಪ ಗಸಗಸೆ ಎಲ್ಲ ಹಂಗೆ ಅಂಟ್ಕೊಂಡಿರುತ್ತಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕಿ ತೊಳ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೈಸಿಗೆ ರುಬ್ಕೋಬೇಕು. ನಾವು ಗಸಗಸೆ ಹಾಕಿರೋದ್ರಿಂದ ಸಾಧ್ಯವಾದಷ್ಟು ಮಸಾಲೆ ತುಂಬ ನೈಸಿಗೆ ರುಬ್ಕೊಂಡ್ರೆ ಸಾರು ತುಂಬ ಚೆನ್ನಾಗಿ ಬರುತ್ತೆ. ನಂತರ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಒಂದು 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. 3-4 ಸ್ಪೂನ್ ಹಾಕಿದ್ರೆ ಸಾಕು, ತುಂಬ ಆಯಿಲೇನು ಬೇಕಾಗಲ್ಲ. ಬೇಕು ಅಂದರೆ ಕಡಿಮೆ ಉಪಯೋಗಿಸೋರು 2 ಸ್ಪೂನ್ ಕೂಡ ಹಾಕ್ಕೊಳ್ಳಿ ಸಾಕು. ಇಲ್ಲಿ ಕಾಳನ್ನು ನಾವು ಹುರ್ಕೊಳ್ಳೋಕ್ಕೋಸ್ಕರ ಎಣ್ಣೆ ಹಾಕ್ಕೊಳ್ತಾ ಇರೋದು. ಇದಕ್ಕೆ ಒಂದು ಅರ್ಧ ಈರುಳ್ಳಿನ ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು 1 ಸೆಕೆಂಡು ಒಂದು ಸರಿ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ನಂತರ ನಾವು ಇಲ್ಲಿ ಹಿತಿಗೆ ಬೇಳೆ ಕಾಳನ್ನು ಹಾಕ್ಕೊಳ್ಳೋದು. ಇದನ್ನು ಮಾತ್ರ ನಾವು 3-4 ನಿಮಿಷ ಸ್ವಲ್ಪ ಹುರ್ಕೋಬೇಕು. ಬಿಟ್ಟು ನಾವು ತಿರುಗಿಸ್ಕೊಳ್ತಾ ಇರಬೇಕು. ಯಾಕೆ ಅಂದರೆ ಕಾಳಲ್ಲಿರೋ ಹಸಿ ವಾಸನೆ ಹೋಗಬೇಕು. ಆ ಸ್ಮೆಲ್ ಇದ್ದರೆ ಹಸಿ ಥರ ಇದೆ, ಸಾಂಬಾರು ಕೂಡ ಹಸಿ ಥರ ವಾಸನೆ ಸ್ಮೆಲ್ ಬರ್ತಿರುತ್ತೆ. ಹಾಗಾಗಿ ನೀವು ಸ್ವಲ್ಪ ಒಂದು 4 ನಿಮಿಷನಾದ್ರೂ ಸ್ವಲ್ಪ ಒಂದು 2-3 ಸಲ ತಿರುಗಿಸ್ಕೊಳ್ತಾ ಇರಬೇಕು. ಬಿಟ್ಟು ನಿಮಗೆ ಗೊತ್ತಾಗುತ್ತೆ, ತಿರುಗಿಸ್ತಾ ಹಸಿ ವಾಸನೆ ಕಡಿಮೆ ಆಗುತ್ತೆ. ಆವಾಗ ನೀವು ಸಾಂಬಾರು ನಾವು ರುಬ್ಬಿರೋದನ್ನು ಹಾಕ್ಕೋಬೋದು. ನೋಡಿ, ಕ್ಲೀನಾಗೆ ಎಲ್ಲ ಕಚ್ಕೊಂಡ್ಬಿಡುತ್ತೆ. ಆದಷ್ಟು ತಿರುಗಿಸ್ಕೊಳ್ತಾ ಇರಬೇಕು. ಹಾಗೇ ಬಿಟ್ಟರೆ ಪಾತ್ರೆಗೆ ಕಚ್ಕೊಂಡ್ಬಿಡುತ್ತೆ. ನಾನು ಡೈರೆಕ್ಟು ಕುಕ್ಕರ್ಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕಾಳೆಲ್ಲ ಈಗ ಎಷ್ಟು ನಿಮಗೆ ಗೊತ್ತಾಗ್ತಾ ಇದೆ, ನೋಡ್ತಿದ್ರೆ ಹಸಿ ಸ್ಮೆಲ್ಲೆಲ್ಲ ಕಡಿಮೆ ಆಗಿದೆ. ಈಗ ನಾನು ರುಬ್ಬಿರೋವಂಥ ಮಿಶ್ರಣನ ಇದಕ್ಕೆ ಹಾಕ್ಕೊಳ್ತೀನಿ. ಇದು ನಿಮಗೆ ದೋಸೆಗೆ, ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಸೂಟಬಲ್ಲು, ಒಳ್ಳೆ ಟೇಸ್ಟು, ರುಚಿ. ಅದರಲ್ಲೂ ನಾನಿವತ್ತು ದೋಸೆ ಮಾಡ್ತಿದ್ದೆ. ಬೆಳಗಿನ ತಿಂಡಿಗೆ ದೋಸೆ ಮಾಡ್ತಾಯಿದ್ದೆ. ಮನೇಲಿ ಹೇಳ್ದೆ ಮೊಮ್ಮ ಸುವಾಸು, ಅಮ್ಮ ಹಿತಿಗೆ ಬೇಳೆ ಸಾಂಬಾರೇ ಮಾಡಿಬಿಡಿ, ತುಂಬ ಚೆನ್ನಾಗಿರುತ್ತೆ ಅಂತ. ಏಕೆಂದರೆ ನಾವು ಸಾಗು, ಚಟ್ನಿ, ಪಲ್ಯ, ಅದಕ್ಕಿಂತ ಇವಾಗಿನ ಸೀಸನಲ್ಲಿ ನಾವು ಹಿತಿಗೆ ಬೇಳೆ ಸಾಂಬಾರು ಮಾಡ್ಕೊಳ್ಳೋದು
ಒಂಥರ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಸಾಮಾನ್ಯವಾಗಿ ಮಾಡಿರ್ತೀರ, ನಾನು ಮಾಡಿರೋ ಮೆಥಡಲ್ಲೂ ಮಾಡಿ, ಈಸಿಯಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನೀವು ಮತ್ತೆ ಮತ್ತೆ ಈ ಸೀಸನ್ ಮುಗಿಯೋ ಅಷ್ಟೊತ್ತಿಗೆ ಸುಮಾರು ಸಲ ನೀವು ಮಾಡ್ತೀರ. ಒಂದು ಪೂರಿ ಜೊತೆಗಾಗಲಿ, ಮುದ್ದೆ ಜೊತೆಗಾಗಲಿ, ಯಾವುದಕ್ಕಾದರೂ ಇದು ಸೂಟಬಲ್ ಆಗಿಬಿಡುತ್ತೆ. ಹಾಗೆ ಇದು ಒಂದು ಕೂಗು ಕೂಗಿದ್ರೆ ಸಾಕು. ನಿಮಗೆ ಸ್ವಲ್ಪ ಕಾಳು ಥರ ಒಂಚೂರು ಇರಲಿ ಅನ್ನೋದಾದರೆ ಒಂದೇ ಒಂದು ಕೂಗು ಸಾಕು. ಇಲ್ಲ ಚೆನ್ನಾಗಿ ಬೆಂದುಬಿಟ್ರೆ 2 ಕೂಗು ಕೂಗಿಸಿದ್ರೆ ತುಂಬ ಬೆಂದೋಗ್ಬಿಡುತ್ತೆ. ಒಂದು ಕೂಗಲ್ಲಾದರೆ ನಿಮಗೆ ಸ್ವಲ್ಪ ಕಾಳು ಕಾಳಂಗೆ ಸಿಗುತ್ತೆ, ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಕುಕ್ಕರ್ ಓಪನ್ ಮಾಡಿದ್ದೀನಿ, ಎಣ್ಣೆ ಎಲ್ಲ ಹೇಗೆ ಮೇಲೆ ಬಂದಿದೆ ಅಂತೇಳಿ. ಒಂದ್ಸಲ ತಿರುಗಿಸ್ಕೊಂಡ್ರೆ ಸಾಕು. ನೀವು ಸಾಂಬಾರು ತಿಕ್ನೆಸ್ ನೋಡಿಕೊಂಡು ತುಂಬ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕಿ ತಿರುಗಿಸ್ಕೊಂಡು